ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲಿ ಮೊನ್ನೆಯಷ್ಟೇ ಬೈ ಎಲೆಕ್ಷನ್ಗೆ ಮತದಾನ ಕೂಡ ಆಗಿರತಕ್ಕಂಥದ್ದು. ಬರ್ತಕ್ಕಂಥ ಮೇ 4ರಂದು ಫಲಿತಾಂಶ ಏನಾಗುತ್ತೋ ಖಂಡಿತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ಒಂದಷ್ಟು ಚರ್ಚೆಗಳಂತೂ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರತಕ್ಕಂಥದ್ದು. ಏನು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಆಗಿರತಕ್ಕಂಥ ಒಂದು ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಕೆಲವೊಂದು ಮುಸ್ಲಿಂ ಸಮಾಜದ ನಾಯಕರು ಸರಿಯಾಗಿ ಪಕ್ಷದ ಪರವಾಗಿ ಕೆಲಸವನ್ನು ಮಾಡಿಲ್ಲ, ಮತ್ತು ಅವರಿಗಿರ್ತಕ್ಕಂಥ ಕೆಲವೊಂದು ಅಸಮಾಧಾನದ ಒಂದು ವಿಚಾರವಾಗಿ ಆ ಒಂದು ಅಭ್ಯರ್ಥಿಗಳ ಪರವಾಗಿ ಒಂದಷ್ಟು ಕೆಲಸವನ್ನು ಅವರು ಮಾಡಿಲ್ಲ ಅಂತಕ್ಕಂಥ ಒಂದು ಬೇಸರದ ಮಾತುಗಳು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಕೆಲವು ಮುಸ್ಲಿಂ ನಾಯಕರು ಅಂತಂದರೆ MLC ನಜೀರ್ ಅಹ್ಮದ್ ಅವರ ವಿರುದ್ಧವಾಗಿ ಈಗಾಗಲೇ ಕ್ರಮಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅಂತಕ್ಕಂಥ ವಿಚಾರ ಬಹಳಷ್ಟು ಹರಿದಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅವರ ಬೆಂಬಲಿಗರಿಗೆ ಒಂದಷ್ಟು ಏನು ಆತಂಕ ಕೂಡ ಇದೀಗ ಎದುರಾಗಿರ್ತಕ್ಕಂಥದ್ದು. ನಜೀರ್ ಅಹ್ಮದ್ ಅವರು ಈಗಾಗಲೇ CM ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಕೂಡ ಆಗಿದ್ದಾರೆ, ಮತ್ತು ಅವರ ಪರಮಾಪ್ತ ವಲಯದಲ್ಲೂ ಕೂಡ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಕೂಡ ಆಗಿದ್ದಾರೆ, ಮತ್ತು ಕೋಲಾರ ಜಿಲ್ಲೆಯ ಮುಸ್ಲಿಂ ಸಮಾಜದ ಅಗ್ರ ನಾಯಕರು ಕೂಡ ನಜೀರ್ ಅಹ್ಮದ್ ಅವರು ಆಗಿರ್ತಕ್ಕಂಥದ್ದು. ಬಹಳಷ್ಟು ಸುದೀರ್ಘವಾಗಿ ಅವರು MLC ಆಗಿ ಸೇವೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅವರು CM ರಾಜಕೀಯ ಕಾರ್ಯದರ್ಶಿಯಾಗಿ ಈ ಒಂದು ಕೋಲಾರ ತಾಲೂಕು ಸೇರಿದಂತೆ ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಭಾಗದಲ್ಲಿ ಏನು ಮುಸ್ಲಿಂ ನಾಯಕರ ಒಂದು ಅಗ್ರ ನಾಯಕರಲ್ಲಿ ಇದೀಗ ನಜೀರ್ ಅಹ್ಮದ್ ಅವರು ಕೂಡ ಮುಂಚೂಣಿ ನಾಯಕರಾಗಿರ್ತಕ್ಕಂಥದ್ದು. ಆದರೆ ಇದೀಗ ನಜೀರ್ ಅಹ್ಮದ್ ಅವರು ತಮ್ಮ ಒಂದು ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ ಅಂತಕ್ಕಂಥ ಮಾತು ಇದೀಗ ಅವರ ಆಪ್ತ ವಲಯದ ನಾಯಕರಲ್ಲಿ ಬಹಳ ಒಂದು ಆತಂಕ ಇದೀಗ ಮನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಾಯಕರಲ್ಲಿ ಇರ್ತಕ್ಕಂಥ ಅಂದರೆ ನಜೀರ್ ಅಹ್ಮದ್ ಅವರ ಬೆಂಬಲಿಗರು ಇದೀಗ ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಹ ನಜೀರ್ ಅಹ್ಮದ್ ಅವರ ಒಂದು ರಾಜೀನಾಮೆಯನ್ನು ಹೈಕಮಾಂಡ್ ನಾಯಕರು ಪಡಿಬಾರ್ದು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದ ಎದುರು ನಜೀರ್ ಅಹ್ಮದ್ ಅವರ ನೂರಾರು ಬೆಂಬಲಿಗರು ಮತ್ತು ಅಲ್ಪಸಂಖ್ಯಾತ ಮುಖಂಡರ ನಾಯಕರು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಯೂತ್ ಕಾಂಗ್ರೆಸ್ನ ಮುಖಂಡರು ಜೊತೆಗೆ ಜಿಲ್ಲಾ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತ್ತು ನಜೀರ್ ಅಹ್ಮದ್ ಅವರ ಬೆಂಬಲಿಗರು ಸುಮಾರು 500ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಏನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದ ಎದುರು ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಎಲ್ಲರ ಒಂದು ಆಗ್ರಹ ಮತ್ತು ಆಕ್ರೋಶ ಒಂದೇ ಆಗಿರತಕ್ಕಂಥದ್ದು. ಈ ಒಂದು ಏನು ಹಳೆ ಮೈಸೂರು ಭಾಗದಲ್ಲಿ ಮುಸ್ಲಿಂ ಸಮಾಜದ ಒಂದು ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವರನ್ನ ಬಲಿಪಶು ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಖಂಡಿತ ಈ ರೀತಿ ಏನಾದರೂ ಬೆಳವಣಿಗೆ ಆದರೆ ಖಂಡಿತ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧನೇ ಪ್ರತಿಭಟನೆ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಎದುರಾಗುತ್ತೆ. ಹಾಗಾದರೆ ನಿಷ್ಠಾವಂತ ಕಾಂಗ್ರೆಸ್ಸಿಗೆ ಆಗಿರ್ತಕ್ಕಂಥ ನಜೀರ್ ಅಹ್ಮದ್ ವಿರುದ್ಧವಾಗಿ ಯಾವುದೇ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬಾರ್ದು. ಮತ್ತು ಬಾಗಲಕೋಟೆ ಆ ಒಂದು ಭಾಗದಲ್ಲಿ ನಜೀರ್ ಅಹ್ಮದ್ ಅವರು ಬಹಳ ಒಂದು ಅಚ್ಚುಕಟ್ಟಾಗಿ ಅಲ್ಲಿ ಒಂದು ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಕೂಡ ತೊಡಕೊಂಡಿದ್ರು. ಆದರೆ ಬೇರೆ ಕಾರಣಕ್ಕೆ ಅವರು ಏನು ದಾವಣಗೆರೆ ಒಂದು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿರಲಿಲ್ಲ. ಸಚಿವ ದಾವಣಗೆರೆ ಒಂದು ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಏನು ನಜೀರ್ ಅಹ್ಮದ್ ಅವ್ರನ್ನ ತೊಡಗಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಇದೀಗ ಚರ್ಚೆಗೆ ತರಲಾಗಿದೆ. ಆದರೆ ಬಾಗಲಕೋಟೆಯಲ್ಲಿ ನಜೀರ್ ಅಹ್ಮದ್ ಅವರಿಗೆ ಅಲ್ಲಿ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಅಲ್ಲಿ ಅವರು ತಮ್ಮ ಒಂದು ಕೆಲಸವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿ ಬಾಗಲಕೋಟೆಯಲ್ಲಿ ಖಂಡಿತ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಏನು ಕೋಲಾರದ ಏನು ಅಲ್ಪಸಂಖ್ಯಾತ ಮುಖಂಡರು ಹೇಳ್ತಾ ಇರತಕ್ಕಂಥದ್ದು. ಅಂದ್ರೆ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹ್ಮದ್ ಅವರು ಕೂಡ ತಮ್ಮ ಪ್ರಚಾರಕ್ಕೆ ಅಲ್ಲಿ ತೊಡಗಿಸಿಕೊಂಡು ಬಹಳಷ್ಟು ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ವಿನಾಕಾರಣ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಥವಾ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸವನ್ನ ಮಾಡಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ನಾಯಕರು ಅವರನ್ನ ಅಲ್ಲಿ ಬಿಂಬಿಸ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಇದು ಬಹಳಷ್ಟು ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ ಮುಸ್ಲಿಂ ಸಮಾಜದ ಅಗ್ರಗಣ್ಯ ನಾಯಕರು ಆಗಿರ್ತಕ್ಕಂಥ ಏನು MLC ನಜೀರ್ ಅಹ್ಮದ್ ಅವರ ವಿರುದ್ಧವಾಗಿ ಇದೀಗ ಎತ್ತಿಕಟ್ಟುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಹೀಗಾಗಿ ಏನು ಯಾವುದೇ ಕಾರಣಕ್ಕೂ ಕೂಡ ನಜೀರ್ ಅಹ್ಮದ್ ಅವರ ಒಂದು ರಾಜೀನಾಮೆಯನ್ನ ಪಡಿಬಾರ್ದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಮುಸ್ಲಿಂ ಸಮಾಜದ ಒಂದು ಸಂಘಟನೆಗೆ ಅವರು ದೊಡ್ಡ ಶಕ್ತಿಯಾಗಿದ್ದಾರೆ, ಜೊತೆಗೆ ಅವರು ಅಗ್ರಗಣ್ಯ ನಾಯಕರು ಕೂಡ ಆಗಿದ್ದಾರೆ. ಹೀಗಾಗಿನೇ ಯಾವುದೇ ಕಾರಣಕ್ಕೂ ಅವರ ಒಂದು ರಾಜೀನಾಮೆಯನ್ನು ಪಡಿಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೋಲಾರ ಕಾಂಗ್ರೆಸ್ನ ಒಂದು ಕಚೇರಿ ಎದುರು ದೊಡ್ಡ ಒಂದು ಪ್ರತಿಭಟನೆಯನ್ನು ಅವರ ಬೆಂಬಲಿಗರು ಮತ್ತೆ ಏನು ಅವರ ಒಂದು ಅನುಯಾಯಿಗಳು ಮಾಡಿರ್ತಕ್ಕಂಥದ್ದು. ಅವ್ರು ಗೆಲ್ಸ್ಕೊಂಡು ಬರ್ತೀವಿ, ಗೆಲ್ತಾರ ಅಂತ ಹೇಳ್ಬಿಟ್ಟು ನಮಗೆಲ್ಲ ನಂಬಿಕೆ ಇದೆ. ಕೆಲಸ ಮಾಡಿದ್ದಾರೆ, ಹೋಗ್ಬಿಟ್ಟು ನಮ್ಮ ಮುಸಲ್ಮಾನ್ ನಾಯಕರು ಎಲ್ಲರೂ ಹೋಗಿ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿ ಸೋಲ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಇವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಜೀರ್ ಅಹ್ಮದ್ ಸಾಹೇಬ್ರ ಮೇಲೆ ಹಾಕಿ ಅವ್ರಿಗೆ ಬಲಿಪೋಷ ಮಾಡೋದು ಯಾವ ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಇಲ್ಲಿ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ರಿ. ಕೋಲಾರ್ಗೆ ಇಡೀ ಕೋಲಾರ ಡಿಸ್ಟಿಕ್ ಆಗಲಿ ಇಡೀ ಕಾಂಗ್ರೆಸ್ ಪಾರ್ಟಿಗೆ ನಜೀರ್ ಅಹ್ಮದ್ ಸಾಹೇಬರು ಒಂದು ದೊಡ್ಡ ಅಸೆಟ್ಟು, ಮುಸಲ್ಮಾನದರಲ್ಲಿ ಒಂದು ದೊಡ್ಡ ಅಸೆಟ್ ಆಗಿದ್ದಾರೆ ನಜೀರ್ ಸಾಹೇಬರು. ಲಾಸ್ಟ್ ಕಾಂಗ್ರೆಸ್ ಎಲೆಕ್ಷನಲ್ಲಿ ನಜೀರ್ ಸಾಹೇಬ್ರದ್ದು ಕಷ್ಟ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿದ್ದಾರೆ. ಎಲ್ಲ ಮುಸಲ್ಮಾನರಿಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಂದು ಎಲ್ಲ ಮುಸಲ್ಮಾನ್ ಲೀಡರ್ಸ್ನ ಎಲ್ಲ ಮುಸಲ್ಮಾನರ
ನಮ್ಮ ಗುರುಗಳಾಗದ ಆದ ಎಲ್ಲ ಮೌಲ್ವಿಗಳನ್ನ ಮುಫ್ತಿಗಳನ್ನ ಎಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಂದು ನಜೀರ್ ಸಾಹೇಬ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನೋಡಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಏನೇನು ಇವತ್ತವರೆಗೂ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಏನು ಉಲ್ಟಾ ಕೆಲಸಗಳನ್ನ ಬೇರೆಯವ್ರು ಮಾಡ್ತಾರಲ್ಲ ಆ ಥರ ಯಾವುದೂ ಮಾಡಿಲ್ಲ. NSU ಇಂದ ಯೂತ್ ಕಾಂಗ್ರೆಸ್ಸಿಂದ ಹಿಡಿದು ನಜೀರ್ ಸಾಹೇಬ್ರು ಬಂದಿರೋದು. ಇದೆಲ್ಲ ನಾವು ಕಲ್ಕೊಂಡ್ರೆ ನಮ್ಗೇನು ಅನ್ಸುತ್ತೆ ಅಂದರೆ ನಾವು ಅನಾಥ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ನಾವು ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ನಮಗೆಲ್ಲ ಇಷ್ಟು ಬೆಳೆಸಿರೋದು ಬಂದು ನಜೀರ್ ಅಹ್ಮದ್ ಸಾಹೇಬರು. ನಮ್ಮ ಕೋಲಾರ್ಗೆ ಅನಾಥ ಆಗೋಗ್ತೀವಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಸರ್. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಈ ಥರ ಒಂದು ಬ್ಲೆಂಡರನ್ನು ಮಾಡಬೇಡಿ. ಯಾಕಂದರೆ ಈ ಮುಸಲ್ಮಾನರು ಎಲ್ಲ ಕಡೆ ಅನ್ಸೇಫ್ ಅಂತ ಫೀಲ್ ಮಾಡ್ತಾರೆ ಎಲ್ಲ ಪಾರ್ಟಿಯಲ್ಲಿ. ನಾವು ಸೇಫಾಗಿ ಫೀಲ್ ಮಾಡೋದು ಬಂದು ಕಾಂಗ್ರೆಸ್ ಪಕ್ಷದಲ್ಲಿ. ಇಲ್ಲೇ ಹಿಂಗೆ ಮಾಡ್ತಾರಂದರೆ ಇದು ಕಷ್ಟ, ಮುಂದೆ ದಿನಗಳಲ್ಲಿ ಕಷ್ಟ ತೊಗೊಂಡು ಬಂದು ಕೊಡತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಇದೇನು ರಾಜೀನಾಮೆ ಕೊಡಬೇಕು ಅಂತ ಇದು ಯಾವುದೇ ಕಾರಣಕ್ಕೂ ನಜೀರ್ ಅಹ್ಮದ್ ಸಾಹೇಬ್ರು ರಾಜೀನಾಮೆ ಕೊಡಬಾರ್ದು. ಅವ್ರು ರಾಜೀನಾಮೆ ಕೇಳೋ ಅಂತ ಅವ್ರಿಗೆ ಹಕ್ಕೂ ಇಲ್ಲ. ಯಾಕಂದರೆ 2013ರಲ್ಲಿ ಇದೇ ಕೋಲಾರ ತಾಲೂಕಲ್ಲಿ ನಮಗೆ ಎಲೆಕ್ಷನ್ ನಡೆದಾಗ ಈ ನಜೀರ್ ಅಹ್ಮದ್ ಸಾಹೇಬ್ರು ಏನು ಕ್ಯಾಂಡಿಡೇಟ್ ಆಗಿದ್ರು, ಅವಾಗ ನಮ್ಮ ಪಕ್ಷದ ಹಿರಿಯ ನಾಯಕರೇ ಅವ್ರಿಗೆ ವಿರೋಧವಾಗಿ ಕೆಲಸ ಮಾಡಿದ್ರು. ಅವಾಗ ಯಾಕೆ ನೀವು ರಾಜೀನಾಮೆ ಕೇಳಿಲ್ಲ? 2023ನೇ ಎಲೆಕ್ಷನ್ನು ರಾಯಚೂರಲ್ಲಿ ಒಬ್ಬ ಮೈನಾರಿಟಿ ಕ್ಯಾಂಡಿಡೇಟು 3,500 ಓಟಿಂದ ಸೋತಿದ್ದಾನೆ. ಅದಕ್ಕೆ ಕಾರಣವಾದಂಥ ಬೋಸ್ರಾಜ್ ಅವ್ರ ಮಗ ಸ್ವತಃ ಇವತ್ತು ಅವ್ರಿಗೆ ನೀವು ಮಿನಿಸ್ಟ್ರು ಮಾಡಿದ್ದೀರಾ. ಅವಾಗ ಯಾರಿಗೆ ನೀವು ರಾಜೀನಾಮೆ ಕೇಳಿಲ್ಲ? ನೀವೇನು ನಮ್ಮ ಕಾಂಗ್ರೆಸ್ ಅವರು ಹಿರಿಯ ಮುಖಂಡರನ್ನ, ಹಿರಿಯ ನಾಯಕರನ್ನ ಮೂಲೆಗಂಪು ಮಾಡ್ತಾಯಿದ್ದೀರಾ? ಒಂದು ಸಮಾಜ ನಿಮ್ಮ ಪರವಾಗಿ ನಿಂತೈತಂದರೆ ನೀವು ಆ ಸಮಾಜನ ಜೊತೆಗೆ ತೊಗೊಂಡು ಹೋಗೋಂಥ ಕೆಲಸ ಮಾಡಬೇಕು. ಇವತ್ತು ನೀವು ಅಂದ್ಕೊಂಡಿರ್ಬೋದು ಅವ್ರನ್ನ ಯಾರನ್ನೋ ದೊಡ್ಡವ್ರನ್ನ ನೀವು ಮುಗಿಸ್ದಂಗೆ ಇವತ್ತು ಎಲ್ಲರನ್ನೂ ಈ ನಾಯಕರನ್ನ ಮುಗಿಸ್ತೀರಿ ಅಂತ. ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರು ಯಾವತ್ತೂ ಪ್ರಾಮಾಣಿಕವಾಗಿ ಮತವನ್ನು ಚಲಾಯಿಸಿದ್ದಾರೆ. ನೀವು ಅದು ಮರ್ತೋಗಿದ್ದೀರಾ. ಆ ಋಣ ನಿಮ್ಮ ಕೈಯಲ್ಲಿ ತೀರ್ಸೋಕ್ಕಾಗಲ್ಲ. ನೀವು ಏನಾದರೂ ರಾಜೀನಾಮೆ ತೊಗೊಂಡಿದ್ದೀರಂದರೆ 2028ನೇ ಎಲೆಕ್ಷನ್ಗೆ ಕಾಂಗ್ರೆಸ್ಸು ಏನು ನಾರ್ತ್ ಇಂಡಿಯಾಲಾಗೈತೆ ಅದೇ ರೀತಿ ಕರ್ನಾಟಕದಲ್ಲೂ ಆತನ ಡೆಪಾಸಿಟ್ ಎಲ್ಲ ಕಳ್ಕೊಳುತ್ತೆ. ಮುಸಲ್ಮಾನ್ ಬಾಂಧವ್ರನ್ನ ತಾಳ್ಮೆಯನ್ನು ಪರಿಶೀಲನೆ ಮಾಡೋಕ್ಕೆ ಹೋಗಬೇಡಿ. ನೀವು ಏನಾದರೂ ನಜೀರ್ ಅಹ್ಮದ್ ಸಾಹೇಬ್ರು ರಾಜೀನಾಮೆ ಕೊಟ್ಟವ್ರು ಅಂದರೆ ನಮ್ಮ ಕೋಲಾರ ಜಿಲ್ಲೆಗೆ ನೀಡಿರುವಂಥ ಏನೇನು ಸ್ಥಾನಮಾನಗಳೈತೆ ಮತ್ತು ಏನೇನು ಈ ಯೂತ್ ಕಾಂಗ್ರೆಸ್ ಆಗಿರಲಿ, ಪೇರೆಂಟ್ ಬಾಡಿ ಕಾಂಗ್ರೆಸ್ ಆಗಿರಲಿ, ಮತ್ತು ಗೌರ್ಮೆಂಟ್ ಬೋರ್ಡ್ ಚೇರ್ಮನ್ಗಳು, ವರ್ಕ್ ಚೇರ್ಮನ್ಗಳು ಇವರೆಲ್ಲ ರಾಜೀನಾಮೆ ಕೊಡ್ತಾರೆ. ಮತ್ತು ಕಾಂಗ್ರೆಸ್ಗೆ ಉಳಿ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ನಾಯಕರು ಮತ್ತು ಅವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕೂಡ ಏನು ನಜೀರ್ ಅಹ್ಮದ್ ಅವರ ಒಂದು ರಾಜೀನಾಮೆಯನ್ನು ಪಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಉಗ್ರ ಒಂದು ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸಂದೇಶ ಕೂಡ ಏನು ಮುಸ್ಲಿಂ ಸಮಾಜದಿಂದ ಕೊಡ್ತಾ ಇರತಕ್ಕಂಥದ್ದು. ಆ ಒಂದು ಸಮಾಜಕ್ಕೆ ಅವರು ಅವಲಂಬಂತರಾಗಿ ಅವರು ಬೈ ಎಲೆಕ್ಷನ್ ಅಖಾಡದಲ್ಲಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶವನ್ನ ಕೂಡ ಇದೀಗ ನಾಯಕರು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಅಗ್ರಗಣ್ಯ ನಾಯಕರು ಆಗಿರ್ತಕ್ಕಂಥ MLC ನಜೀರ್ ಅಹ್ಮದ್ ಅವರ ವಿರುದ್ಧವಾಗಿ ಯಾವುದೇ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬಾರದು. ಜೊತೆಗೆ ಅವರ ವಿರುದ್ಧ ಕೇಳಿಬಂದಿರತಕ್ಕಂಥ ಒಂದು ಆರೋಪ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ದಾವಣಗೆರೆ ಜೊತೆಗೆ ಬಾಗಲಕೋಟೆ ಈ ಒಂದು ಬೈ ಎಲೆಕ್ಷನ್ ಅಖಾಡದಲ್ಲಿ ಖಂಡಿತ ನಜೀರ್ ಅಹ್ಮದ್ ಅವರು ಇವರು ಪಕ್ಷದ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಭಾಗದಲ್ಲಿ ಆಗಿರತಕ್ಕಂಥ ಕೆಲವೊಂದು ಏರಿಳಿತ ಒಂದು ಸಂಘಟನೆ ವಿಚಾರವಾಗಿ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಈ ವಿಚಾರವಾಗಿ ಹೈಕಮಾಂಡ್ ನಾಯಕರು ಅದು ಯಾವುದಕ್ಕೂ ಕೂಡ ಕಿವಿಯನ್ನು ಕೊಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಇದೀಗ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.